ಕರ್ನಾಟಕದಲ್ಲಿ ಇವತ್ತಿನಿಂದ SIR ಪ್ರಕ್ರಿಯೆ ಶುರುವಾಗಿದೆ. ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಅರ್ಹ ಮತದಾರರನ್ನ ಗುರುತಿಸಿ ಅನರ್ಹರನ್ನ ತೆಗೆಯುವಂತಹ ಕೆಲಸಕ್ಕೆ ಚುನಾವಣಾ ಆಯೋಗ ನಾಂದಿ ಹಾಡಿದೆ. ಅಪ್ಪಿತಪ್ಪಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ನೀವು ಸಹಕಾರ ಕೊಡದೇ ಇದ್ರೆ ನಿಮಗೆ ಸರ್ಕಾರದ ಯಾವ ಗ್ಯಾರಂಟಿಗಳು ಕೂಡ ಸಿಗೋದಿಲ್ಲ ಅಂತ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. SIRಗೂ ಗ್ಯಾರಂಟಿಗೂ ಏನು ಸಂಬಂಧ ಅಂತ ನಿಮಗೂ ಕೂಡ ಅನ್ನಿಸ್ಬೋದು. ಆದರೆ ಇಲ್ಲಿ ಸಂಬಂಧ ಇದೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆದಷ್ಟೇ ನಿಮಗೆ ಮತದಾನದ ಹಕ್ಕು ಸಿಗುತ್ತೆ. ಇಲ್ಲಾಂದ್ರೆ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರನ್ನ ತೆಗೆದು ಹಾಕ್ತಾರೆ. ಹಾಗಾಗಿನೇ ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು SIR ಪ್ರಕ್ರಿಯೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರ ಮನೆಗೆ ಬಂದಿದ್ದ ಚುನಾವಣಾಧಿಕಾರಿಗಳಿಗೆ ಸಹಕಾರ ಕೊಟ್ಟು ಅರ್ಜಿಯನ್ನ CM DK ಶಿವಕುಮಾರ್ ಅವರು ಸ್ವತಃ ತಾವೇ ಭರ್ತಿ ಮಾಡಿದ್ದಾರೆ. ಮುಖ್ಯಮಂತ್ರಿಯವರ ಜೊತೆಗೆ ಅವರ ಪತ್ನಿ ಉಷಾ ಕೂಡ SIRನ ಎನ್ಯುಮರೇಷನ್ ಫಾರಂ ಭರ್ತಿ ಮಾಡಿಕೊಟ್ಟಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ಮತದಾರರು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ನನ್ನ ಮತ ನನ್ನ ಹಕ್ಕು ಅನ್ನೋದನ್ನ ಯಾರೂ ಕೂಡ ಮರೆಯುವಂತಿಲ್ಲ. BLOಗಳಿಗೆ ಸಹಕಾರವನ್ನ ಕೊಡಲೇಬೇಕಿದೆ. ನಿಮ್ಮ ಮತದಾನದ ಹಕ್ಕನ್ನು ಭದ್ರಪಡಿಸಿಕೊಳ್ಳಿ. ಇಲ್ಲದೇ ಇದ್ರೆ ರಾಜ್ಯ ಸರ್ಕಾರ ಕೊಡುವಂತಹ ಸ್ಕೀಮ್ಗಳು ಅಥವಾ ಗ್ಯಾರಂಟಿಗಳು ನಿಮಗೆ ಸಿಗೋದಿಲ್ಲ ಅಂತ CM DK ಶಿವಕುಮಾರ್ ಸಂದೇಶ ಕೊಟ್ಟಿದ್ದಾರೆ. ನಾನು ನನ್ನ ಎನ್ಯುಮರೇಷನ್ ಫಾರಂನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಮತದಾರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಹೆಸರಲ್ಲಿ ತಿದ್ದುಪಡಿ ಮಾಡಿಕೊಳ್ಳೋಕೆ ಕೂಡ ಅವಕಾಶ ಇದೆ. 7 ದಿನದಲ್ಲಿ ಎಲ್ಲರಿಗೂ ಫಾರಂ ಕೊಡ್ತಾರೆ. ವಾಪಸ್ ನೀವು ಅದನ್ನ 29ನೇ ತಾರೀಕು ಒಳಗಡೆ ಎಲ್ಲ ಫಾರಂನ ವಾಪಸ್ಸು ಕೊಡಬೇಕಾಗ್ತದೆ. ಎಲ್ಲರೂ ಕೂಡ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಈ ಪ್ರಯತ್ನ ಮಾಡಬೇಕು. ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರಿದ್ದಾರೆ ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಇನ್ನು SIR ಪ್ರಕ್ರಿಯೆಗೆ ಸಹಕರಿಸದೇ ಇದ್ರೆ ಬರೀ ಗ್ಯಾರಂಟಿಗಳಷ್ಟೇ ಅಲ್ಲ, ನೀವು ರಾಜ್ಯದ ಮತದಾರರು ಕೂಡ ಅಲ್ಲ ಅನ್ನೋದು ನಿರ್ಧಾರ ಆಗುತ್ತೆ. ಮಿಸ್ ಮಾಡದೆ SIR ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಲೇಬೇಕು. ಇಷ್ಟೆಲ್ಲ ಹೇಳಿದ ಮೇಲೂ 10 ಪ್ರಶ್ನೆಗಳು ನಿಮ್ಮನ್ನ ಕಾಡಬಹುದು. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಇಲ್ಲಿ ಬಹಳ ಮುಖ್ಯವಾಗಿ ಮೊದಲನೇ ಪ್ರಶ್ನೆ ಇರುವಂತಹದ್ದು, ಹಳೆ ವೋಟರ್ ID ಇದ್ರೂ ಯಾಕೆ SIR ಅನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಆದರೆ ಇದಕ್ಕಿರಬೇಕಾಗಿರುವಂತಹ ನಾವು ಕಂಡುಕೊಳ್ಬೇಕಾಗಿರೋದು ಉತ್ತರ ಏನಂದ್ರೆ, ಅರ್ಹರನ್ನ ಉಳಿಸಿ ಅನರ್ಹರನ್ನ ತೆಗೆಯೋದಕ್ಕಾಗಿ SIR ಅನ್ನ ಮಾಡಲಾಗ್ತಾ ಇದೆ. ಅಡ್ರೆಸ್ ಒಂದು ವೇಳೆ ಬದಲಾಗಿದ್ರೆ, ಹೆಸರು ತಪ್ಪಿದ್ರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಫೋನ್ ನಂಬರ್, ಫೋಟೋನು ಕೂಡ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹೊಸ ಫೋಟೋವನ್ನು, ಇತ್ತೀಚಿನ ಫೋಟೋವನ್ನು ನೀವು ಅದಕ್ಕೆ ಅಂಟಿಸಿ ಕೊಡಬಹುದು. ಇನ್ನು ಎರಡನೇ ಪ್ರಶ್ನೆ, SIRಗೆ ಅರ್ಜಿ ಹಾಕೋದು ಹೇಗೆ? ನೀವೇನಾದರೂ ಹೋಗಿ ಕ್ಯೂನಲ್ಲಿ ನಿಲ್ಲಬೇಕಾ? ಇಲ್ಲ, ಅದು ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ BLOಗಳು ಅರ್ಜಿಯನ್ನು ತಗೊಂಡು ಬರ್ತಾರೆ. ಪ್ರತಿಯೊಬ್ಬ ಮತದಾರನಿಗೆ 2 ಅರ್ಜಿಗಳನ್ನು ಕೊಡ್ತಾರೆ. ಮೊಬೈಲ್ ಆ್ಯಪ್, ಆನ್ಲೈನ್ನಲ್ಲೂ ಕೂಡ ನೀವು ಅರ್ಜಿಯನ್ನು ಹಾಕಬಹುದು. ರಾಜಕೀಯ ಪಕ್ಷದ ಏಜೆಂಟ್ಗಳು ಅಂದರೆ BLA ಅಂತ ಕರೀತಾರೆ, BLOಗಳು ಬರ್ತಾರೆ, BLAಗಳು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಹೀಗಾಗಿ ಯಾವುದೇ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು SIRಗೆ ಏನೆಲ್ಲ ದಾಖಲೆ ಕೊಡಬೇಕು ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇರಬಹುದು. 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿರಬೇಕು. ಇಲ್ಲದೇ ಇದ್ರೆ BLOಗಳೇ ಅದನ್ನು ಕೊಡ್ತಾರೆ. 2002ರಲ್ಲಿ ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಯಾರ್ದಾದ್ರೂ ಹೆಸರಿದ್ರೂ ಸಾಕಾಗುತ್ತೆ. ನಿಮ್ಮ ಹೆಸರೇ ಬೇಕು ಅಂತೇನಿಲ್ಲ. ಹಾಗೆಯೇ ಆಧಾರ್ ಕಾರ್ಡ್ ಇಲ್ಲಿ ಅಪ್ಲೈ ಆಗೋದಿಲ್ಲ. ಆದರೆ DL, ಮಾಸ್ ಕಾರ್ಡ್, ಪಾಸ್ಪೋರ್ಟ್ ಇವು ಇದ್ರೆ ಸಾಕಾಗುತ್ತೆ. ಅದರ ಆಧಾರದ ಮೇಲೆ ನೀವು SIR ಅಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಮತ್ತು ಈಗ ಏನಿದೆಯಲ್ಲ, ಈಗ ನೀವು ಯಾವುದೇ ಡಾಕ್ಯುಮೆಂಟನ್ನು ಕೊಡಬೇಕಾಗಿಲ್ಲ. ಈಗ ನೀವು ಆ ಅರ್ಜಿಯನ್ನು ಭರ್ತಿ ಮಾಡಿ ಅದಕ್ಕೆ ಸಹಿ ಹಾಕಿಕೊಟ್ರೆ ಮುಗೀತು. ನಿಮ್ಮ ಹೆಸರು ಕರಡು ಪ್ರತಿಯಲ್ಲಿ ಬರುತ್ತೆ. ನೀವು ಆಲ್ರೆಡಿ ಮತದಾರರಾಗಿದ್ದರೆ
ಊರಲ್ಲಿ ವೋಟರ್ ಐ ಡಿ ಇದೆ, ನಾನು ಬೇರೆ ಕಡೆ ಇದ್ದರೆ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಬಾಡಿಗೆ ಮನೆ ಎಲ್ಲಾದರೂ ಇರಿ, ಬೇರೆ ಎಲ್ಲಾದರೂ ಇರಿ, ಸಮಸ್ಯೆ ಏನೂ ಇಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಅಂದರೆ ಅಡಲ್ಟ್ ವಯಸ್ಕರು ಒಬ್ಬರು SIR ಫಾರ್ಮನ್ನು ಭರ್ತಿ ಮಾಡಿದ್ರು, SIRಗೆ ಅದನ್ನು ಪರಿಗಣಿಸ್ತಾರೆ. ಆದರೆ ಅವರು ಸಹಿ ಹಾಕಬೇಕಷ್ಟೇ, ನಿಮ್ಮ ಪರವಾಗಿ ಅವರು ಸಹಿ ಹಾಕಬೇಕು. ನಿಮ್ಮ ವಿಳಾಸ, ಫೋನ್ ನಂಬರ್ ವ್ಯತ್ಯಾಸ ಇದ್ದರೆ BLOಗಳಿಗೆ ತಿಳಿಸ್ಬೇಕು. ಇವಿಷ್ಟೇ ಮಾಡಬೇಕಾಗಿರೋದು. ಅದಕ್ಕಾಗಿ ನೀವು ಊರಿಗೆ ಹೋಗಿ ನೀವೇ ಭರ್ತಿ ಮಾಡಿಕೊಡ್ಬೇಕು ಅಂತ ಏನೂ ಇಲ್ಲ. ಇನ್ನು ನಿಮ್ಮ ಏರಿಯಾ, ನಮ್ಮ ಏರಿಯಾ BLO ಯಾರಂತ ಗೊತ್ತಿಲ್ಲ, ಹೇಗೆ ತಿಳ್ಕೋಬೇಕು ಅನ್ನುವಂಥ ಪ್ರಶ್ನೆ ಇರಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ಗೆ ಹೋಗಿದರೆ ನಾವಿಲ್ಲೇನು ಡಿಸ್ಪ್ಲೇ ಮಾಡ್ತಾ ಇದ್ದೀವಲ್ಲ, ceo.karnataka.gov.in ಇದರಲ್ಲಿ /VFC/detailsಲ್ಲಿ ಈ ವೆಬ್ಸೈಟ್ಗೆ ಹೋದರೆ ನೀವು ಎಲ್ಲಿ ವೋಟ್ ಹಾಕ್ತಿರೋ ಆ ಬೂತ್ನ ಡೀಟೇಲ್ಸ್ ಸಿಗುತ್ತೆ. ಅದರಲ್ಲಿ ನಿಮ್ಮ ಕ್ಷೇತ್ರದ ಎಲ್ಲ ಅಧಿಕಾರಿಗಳ ನಂಬರ್, ಹೆಸರು ಸಿಗುತ್ತೆ. ಆದರೆ BLO BLAಗಳು ಮನೆಗೆ ಬರೋದ್ರಿಂದ ಯಾವ ಚಿಂತೆನೂ ಬೇಕಿಲ್ಲ. ನೀವು ಅವ್ರನ್ನ ಹುಡ್ಕೊಂಡು ಹೋಗಬೇಕಾಗಿಲ್ಲ, ನಿಮ್ಮ ಮನೆಗೆ ಅವರೇ ಬರ್ತಾರೆ. ಇನ್ನು SIR ಭರ್ತಿ ಮಾಡಿದ ಮೇಲೂ ಹೆಸರು ತೆಗೆದರೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಬೂತ್ ಮಟ್ಟದ ಚುನಾವಣಾಧಿಕಾರಿಗಳ ಗಮನಕ್ಕೆ ತರಬಹುದು. ಆನ್ಲೈನ್ ಮೂಲಕವೂ ಕೂಡ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ರಾಜಕೀಯ ಪಕ್ಷಗಳ ಏಜೆಂಟ್ಗಳಿಗೆ ಹೇಳಿದ್ರು ಸರಿಪಡಿಸ್ತಾರೆ. ಯಾವುದೇ ರೀತಿಯಂತಹ ಆತಂಕ ಪಡಬೇಕಾಗಿಲ್ಲ. ಗಂಡನ ಊರಲ್ಲಿ ವಾಸ, ತವರಲ್ಲಿ ವಿಳಾಸ ಇದ್ದರೆ ಏನು ಮಾಡಬೇಕು? ಇದಕ್ಕೆ ಫಾರಂ 8 ಭರ್ತಿ ಮಾಡಿಕೊಟ್ರೆ ವಿಳಾಸ ಬದಲಾವಣೆ ಆಗುತ್ತೆ. ಫಾರಂ 6 ಭರ್ತಿ ಮಾಡಿದರೆ ಹೊಸದಾಗಿ ಹೆಸರನ್ನು ಸೇರಿಸ್ತಾರೆ. ಆದರೆ 2 ಕಡೆ ವೋಟರ್ ID ಇದ್ದರೆ ಒಂದು ಕಡೆ ಡಿಲೀಟ್ ಆಗುತ್ತೆ. ನೀವು 2 ಫಾರ್ಮನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ಕೊಡಬೇಡಿ. ಯಾಕಂದರೆ ನೀವು ಭರ್ತಿ ಮಾಡಿಕೊಡುವಂತಹ ಈ ಒಂದು ಫಾರಂ ಏನಿರುತ್ತಲ್ಲ, ಆ ಫಾರಂನಲ್ಲಿ ಒಂದು ಅಂಶ ಇದೆ. ನೀವು ಅದರಲ್ಲಿ ಒಂದು ಅಂಡರ್ಟೇಕಿಂಗ್ ಅನ್ನು ಕೊಡ್ತಾ ಇದ್ದೀರಿ. ಒಂದು ವೇಳೆ ನೀವು 2 ಕಡೆಗಳಲ್ಲಿ ಏನಾದರೂ ವೋಟರ್ ಐಡಿಗೆ ಅರ್ಜಿಯನ್ನು ವೋಟರ್ ಲಿಸ್ಟ್ಗೆ ಅರ್ಜಿಯನ್ನು ಹಾಕಿದ್ದಲ್ಲಿ ನಿಮ್ಮನ್ನು ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಬಹುದು. ಹೀಗಾಗಿ ಜಾಗರೂಕರಾಗಿರಿ. ಒಂದು ಕಡೆಯಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಿ. 2 ಕಡೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಅವರ ಹತ್ರ ಡಾಟಾ ಇರುತ್ತೆ. ಇನ್ನು SIRಗೆ ನಾನು ಅರ್ಜಿ ಭರ್ತಿ ಮಾಡಲ್ಲ ಅಂದರೆ ಏನು ಮಾಡ್ತಾರೆ? ಭಾಳ ಸಿಂಪಲ್ ಆಗಿರುವಂಥ ಉತ್ತರ, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಇನ್ನು ಮುಂದೆ ಮತ್ತೆ ವೋಟ್ ಹಾಕುವ ಹಕ್ಕನ್ನು ನೀವು ಹಾಗಾದರೆ ಕಳ್ಕೊಳ್ತೀರಾ ಅನ್ನುವಂಥದ್ದು ಭಾಳ ಮುಖ್ಯವಾಗಿ. ಯಾವುದೇ ಸರ್ಕಾರದ ಸವಲತ್ತುಗಳು ನಿಮಗೆ ಸಿಗೋದಿಲ್ಲ. ಇದು ಭಾಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾಗಿ ಅರ್ಜಿ ಹಾಕಲ್ಲ, ಅರ್ಜಿ ಕೊಡಲ್ಲ, ನನಗೆ ಯಾಕೆ ಅರ್ಜಿ, ಈ ರೀತಿಯಾದಂತಹ ವಾದಗಳು ಬೇಡ. ಈಗ ಅರ್ಜಿ ಹಾಕಲೇಬೇಕು, ನೀವು ಮತದಾರರ ಪಟ್ಟಿಯಲ್ಲಿ ಉಳ್ಕೋಬೇಕು ಅಂತೇಳಿ. ಆದರೆ ಇನ್ನು SIR ಪ್ರಕ್ರಿಯೆ ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ ನಿಮಗೆ ಸಿಕ್ಕಿರುವಂತಹ ಅವಕಾಶ. ಹೀಗಾಗಿ ಮಿಸ್ ಮಾಡದೆ SIR ಪ್ರಕ್ರಿಯೆಗೆ ಪ್ರತಿಯೊಬ್ಬರು ಕೂಡ ಸಹಕಾರವನ್ನು ಕೊಡಲೇಬೇಕಾಗಿದೆ. ಯಾಕಂದರೆ ಇದೊಂದು ಪ್ರಕ್ರಿಯೆ ಈಗ ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇದೆ. ಆ ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾಗಲೇಬೇಕು. ಇದು ಯಾವುದೋ ಇಂಡಿವಿಜುವಲ್ ಒಬ್ಬರಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ದೇಶವಾಸಿಗಳಿಗೆ ಅನ್ವಯ ಆಗ್ತಾ ಇದೆ. SIR ಮುಗಿಸೋದಕ್ಕೆ 1 ಗಂಟೆ ಸಹಕಾರ ಕೊಟ್ಟರೆ ಸಾಕು. ಅಪ್ಪಿತಪ್ಪಿ ನಿಮ್ಮ ಮನೆಯಲ್ಲಿ ನೀವು ಏನಾದ್ರು ಇಲ್ಲದೇ ಇದ್ದರೂ ಇನ್ನೊಂದ್ಸಲ ಅಧಿಕಾರಿಗಳು, ಏಜೆಂಟರು ಮನೆಗೆ ಬರ್ತಾರೆ. ಮತ್ತು ಅವರು ಮೊದಲ ಬಾರಿಗೆ ಬಂದಾಗಲೇ ಒಂದು ನೋಟಿಸನ್ನು ಅಂಟಿಸಿ ಹೋಗಿರ್ತಾರೆ, ಸ್ಟಿಕ್ಕರಿಂಗ್ ಮಾಡ್ತಾರೆ. ಯಾವಾಗ ಬರ್ತಾರೆ ಅಂತಲೂ ಕೂಡ ನಿಮ್ಮ ಮನೆ ಮುಂದೆ ಇರುವಂತಹ ಕೆಂಪು ಕಲರ್ ಸ್ಟಿಕ್ಕರನ್ನು ಅಂಟಿಸಿ ಹೋಗಿರ್ತಾರಲ್ಲ, ಅದರಲ್ಲಿ ಆ ಟೈಮ್ನಲ್ಲಿ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದರೆ ಸಾಕು. ಆ ಸಂದರ್ಭದಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಸದ್ಯಕ್ಕೆ ರಾಜ್ಯದಲ್ಲಿ ಇವತ್ತಿನಿಂದ SIR ಪ್ರಕ್ರಿಯೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ SIR ಫಾರ್ಮ್ ಭರ್ತಿ ಮಾಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಸಂತನಗರದ ತಮ್ಮ ನಿವಾಸದಲ್ಲಿ ಅರ್ಜಿಯನ್ನು ಭರ್ತಿ ಮಾಡಿದ್ದಾರೆ. ಹಾಗೆಯೇ ಅರ್ಜಿ ನೀಡಿ ಮತದಾರರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಗಾಬರಿ ಬೇಡ, ಆತಂಕ ಪಡೋರಿಗೂ ಕೂಡ ನಿಮ್ಮ ಮತದಾನ ಉಳಿಸ್ಕೊಳ್ಳೋದಕ್ಕೆ ಸರ್ಕಾರದ ಪ್ರಕ್ರಿಯೆ ಅಂತ ಹೇಳಿ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಯಶಸ್ವಿಯಾಗಿ ಮೊದಲ ದಿನದ SIR ಪ್ರಕ್ರಿಯೆ ಮುಗಿದಿದ್ದು ಪ್ರತಿಯೊಬ್ಬರು ಸಹಕಾರವನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಶುರುವಾಗಿದೆ. ಜೊತೆಗೆ ರಾಜಕೀಯದ ಸಮರ ಜೋರಾಗಿ ನಡೀತಾ ಇದೆ. ಚುನಾವಣಾ ಆಯೋಗದವರು ಬಿಜೆಪಿಯ ಏಜೆಂಟ್ಗಳನ್ನಷ್ಟೇ ಕರೆದು ಸಭೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರೇ ಬೇಕಂತ ಗಲಾಟೆ ಮಾಡ್ತಿದ್ದಾರೆ ಅಂತ ಬಿಜೆಪಿಯವರು. ಇದಕ್ಕೆ ಉದಾಹರಣೆ ಚಾಮರಾಜಪೇಟೆಯಲ್ಲಿ ಆಗಿದ್ದಂತಹ ಗಲಾಟೆ ಆಗಿತ್ತು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ SIR ಪ್ರಕ್ರಿಯೆ ಬಗ್ಗೆ ಮಾಹಿತಿ ನೀಡೋದಕ್ಕೆ BLOಗಳ ಸಭೆಯನ್ನು ಕರೆಯಲಾಗಿತ್ತು. ಕಾಂಗ್ರೆಸ್, ಬಿಜೆಪಿ, JDS ಸೇರಿದಂತೆ ಎಲ್ಲ ಪಕ್ಷಗಳ ಏಜೆಂಟ್ಗಳು ಕೂಡ ಭಾಗವಹಿಸಬೇಕು ಅಂತ ಹೇಳಿದರು. ಕಾಂಗ್ರೆಸ್ ಏಜೆಂಟ್ಗಳನ್ನು ನಿರ್ಲಕ್ಷ್ಯ ಮಾಡಿ ಬಿಜೆಪಿ ಏಜೆಂಟ್ಗಳ ಜೊತೆಗೆ ಆರಂಭದಲ್ಲಿ ಸಭೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರು ವಾಗ್ವಾದವನ್ನು ಶುರು ಮಾಡಿದರು. ಜೊತೆಗೆ ಸ್ಥಳಕ್ಕೆ 30 BLOಗಳು ಬರುವ ಜಾಗದಲ್ಲಿ ಬರೋಬ್ಬರಿ 14 ಅಲ್ಲಿ ಬಂದಂಥದ್ದು ಕೇವಲ 14 BLOಗಳು ಅನ್ನುವಂಥದ್ರ ಬಗ್ಗೆಯೂ ಕೂಡ ಆರೋಪ ಬಂತು.
ಕಾಂಗ್ರೆಸ್ ಸದಸ್ಯರು ಅಲ್ಲಿ ಗಲಾಟೆ ಮಾಡಿದ್ದಾರೆ. ಆದರೆ BLOಗಳನ್ನಾಗಿ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸಬೇಕು. ಆದರೆ ಸರ್ಕಾರದ ಸಂಘಟನೆಗಳು ಕಾಂಗ್ರೆಸ್ನವರನ್ನೇ BLOಗಳನ್ನಾಗಿ ನೇಮಿಸಿ ಬೇಕಂತಲೇ ವಿವಾದ ಸೃಷ್ಟಿಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆಯೇ ಶಾಸಕ ಅಶ್ವಥ್ ನಾರಾಯಣ್ ಅವರು ಮಾಡಿದ್ದಾರೆ. ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದ್ದಾರೆ. ಇವ್ರಿಗೆ ಸತ್ತಿರೋರ ಹೆಸರು ತೆಗೆಯೋದಿಷ್ಟ ಇಲ್ಲ, ಬಾಂಗ್ಲಾದೇಶದವ್ರ ಹೆಸರುಗಳನ್ನು ತೆಗಿಯೋಕೆ ಇಷ್ಟ ಇಲ್ಲ ಇವ್ರಿಗೆ. BLOಗಳ ನೇಮಕ ಕಾನೂನಿನ ಪ್ರಕಾರ, ಎಲೆಕ್ಷನ್ ಕಮಿಷನ್ನ ಪ್ರಕಾರ ಅವರೆಲ್ಲ ಸರ್ಕಾರಿ ನೌಕರರೇ ಆಗಿರಬೇಕು. ಸರ್ಕಾರಿ ನೌಕರನ್ನೇ BLOಗಳಾಗಿ ನೇಮಕ ಮಾಡುವಂಥದ್ದಾಗಬೇಕು. ಆದರೆ ಇಲ್ಲಿ ಏನೊಂದು ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ಗಳು ಯಾವುದ್ಯಾವುದೋ ಸಾಮಾಜಿಕ ಸಂಘಟನೆಯವ್ರನ್ನೆಲ್ಲ ಕರ್ಕೊಂಬಂದು BLOಗಳು ಮಾಡಿದ್ದಾರೆ. ಇದನ್ನು ತಕ್ಷಣ ಹಿಂದೆ ಪಡೆದು ಬರೀ ಸರ್ಕಾರಿ ನೌಕರರುಗಳನ್ನೇ ನೇಮಕ ಮಾಡುವಂಥದ್ದಾಗಬೇಕು. ಹೀಗೆ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ SIRಗೆ ವಿರೋಧ ಮಾಡ್ತಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ರಾಜ್ಯದಲ್ಲಿ SIR ಅನುಷ್ಠಾನಗೊಳಿಸಿರುವಂತಹ ಮೊದಲು ಕೆಲವು ಕ್ರಮಗಳನ್ನು ಪಾಲಿಸಬೇಕು ಅಂತ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ತಗೊಂಡು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳಿಸಲಾಗಿದೆ. ದೇಶಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಇದರಲ್ಲಿ ಇರುವಂಥದ್ದು SIR ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ವತಂತ್ರವಾಗಿ ನಡೆಸಬೇಕು ಅನ್ನುವಂಥ ಅಂಶವನ್ನು ಇಲ್ಲಿ ಹೇಳಲಾಗಿದೆ. ಹಾಗೆಯೇ BLOಗಳಿಗೆ ಒತ್ತಡ ತಪ್ಪಿಸೋದಕ್ಕೆ ಅರ್ಜಿ ಸಲ್ಲಿಕೆಗೆ 3 ತಿಂಗಳ ಕಾಲ ಇದನ್ನು ವಿಸ್ತರಿಸಬೇಕು. ನೀವು 30 ದಿವಸದಲ್ಲಿ ಮಾಡಿದರೆ ಸಾಲದು ಅಂತ ಹೇಳಿದ್ದಾರೆ. ಹಾಗೆಯೇ SIRಗೆ ಬೇಕಾದ ದಾಖಲೆ, ವೆಬ್ಸೈಟ್, ಮಾನದಂಡದ ಕೈಪಿಡಿಯನ್ನು ಪ್ರಕಟಿಸಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಸಣ್ಣ ಕಾಗುಣಿತ ವ್ಯತ್ಯಾಸಗಳಿದ್ರೂ ಮತದಾರರ ಹೆಸರನ್ನು ಕೈ ಬಿಡಬಾರ್ದು ಅಂತ ಹೇಳಿದ್ದಾರೆ. ಇದನ್ನು ಈಗಾಗಲೇ ಎಲೆಕ್ಷನ್ ಕಮಿಷನ್ ಕೂಡ ಹೇಳಿದೆ. ಕಾಗುಣಿತ ವ್ಯತ್ಯಾಸ, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳ ಕಾರಣಕ್ಕಾಗಿ ಯಾರ ಹೆಸರನ್ನು ಕೂಡ ಡಿಲೀಟ್ ಮಾಡಲ್ಲ ಅನ್ನೋದನ್ನು ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದರಲ್ಲಿ ಗೊಂದಲಗಳು ಬೇಕಿಲ್ಲ. ಮತದಾರರನ್ನು SIR ಪಟ್ಟಿಯಲ್ಲಿ ತೆಗೆಯುವುದಿದ್ರೆ ಲಿಖಿತ ಆದೇಶವನ್ನು ನೀಡಬೇಕು ಅಂತೇಳಿ ಕಾಂಗ್ರೆಸ್ ಒತ್ತಾಯಿಸಿದೆ. ದಾಖಲೆಗಳ ಸ್ಪಷ್ಟತೆ ಮತ್ತು ಕುಟುಂಬದವರ ಐಡಿಯನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಹೀಗೆ ಕಾಂಗ್ರೆಸ್ನವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಪ್ರತಿದಿನ ನಡೆಯುವಂಥ SIR ಮಾಹಿತಿ ಸಾರ್ವಜನಿಕರಿಗೂ ಕೂಡ ಲಭ್ಯ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಮಾಡಿರುವಂತಹ ಒತ್ತಾಯ. ಮತ್ತು ಈಗ ಬಳಸ್ತಿರುವ ಎಲ್ಲ ಸಾಫ್ಟ್ವೇರ್ಗಳನ್ನು ಬಹಿರಂಗಪಡಿಸಬೇಕು. ಮಹಿಳೆಯರು, ವಲಸೆ ಕಾರ್ಮಿಕರು, ಕೊಳಚೆ ಪ್ರದೇಶದ ನಿವಾಸಿಗಳು ಇವರೆಲ್ಲರಿಗೂ ಕೂಡ ನೀವು ಸಮರ್ಪಕವಾದಂಥ ಅಲೆಮಾರಿ, ಬುಡಕಟ್ಟು, ವಿಧವೆಯರು, ವಿಕಲಚೇತನರು, ಅನಾಥರು, ತೃತೀಯ ಲಿಂಗಿಗಳ ಬಗ್ಗೆ ವಿಶೇಷವಾಗಿ SIR ಸುರಕ್ಷತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಒತ್ತಾಯಿಸಲಾಗಿದೆ. ಹೀಗೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಈ ರೀತಿಯಂಥ ಸಲಹೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ದೇಶಾದ್ಯಂತ ಮತಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಆದರೆ ಚುನಾವಣಾ ಆಯೋಗದ ಕಾರ್ಯವೈಖರಿ ವಿರುದ್ಧ ದೇಶದ 22 ವಿರೋಧ ಪಕ್ಷಗಳ ಒಕ್ಕೂಟದ ನಾಯಕರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರಿಗೆ ಪತ್ರ ಬರೆದಿದ್ದಾರೆ. ಇಂಡಿಯಾ ಬಣದ 21 ಪಕ್ಷಗಳ ನಾಯಕರು ಸಭೆಯಲ್ಲಿ ಚುನಾವಣಾ ಆಯೋಗದ SIR ಪ್ರಕ್ರಿಯೆ ಸರಿಯಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ SIR ಪ್ರಕ್ರಿಯೆಯನ್ನು ವಿರೋಧಿಸಿ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್, ಒಗ್ಗಟ್ಟು, ಏಕತೆ ಮತ್ತು SIR ವಿರೋಧಿಸಿ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಅಭಿಯಾನವನ್ನು ಆರಂಭಿಸಿವೆ. SIRನಲ್ಲಿರುವ ಲೋಪದೋಷಗಳು ಮತ್ತು ಬದಲಾವಣೆಯ ಬಗ್ಗೆ CJI ಸೂರ್ಯಕಾಂತ್ ಅವರಿಗೆ ಜಂಟಿಯಾಗಿ ಪತ್ರ ಬರೆದು ಸಹಿ ಮಾಡಿ ಕಳಿಸಿದ್ದೀವಿ ಅಂತ ಪೋಸ್ಟ್ ಹಾಕಿದ್ದಾರೆ.